ಟೂರಿಸ್ಟಿಗೆ ನೀರ್ ಕೊಡಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ? ನೀರ್ ಕೊಡಲ್ವಾ ನೀವು ಟೂರಿಸ್ಟಿಗೆ? ಮತ್ತೆ ಇಷ್ಟು ಮಾತಾಡ್ತಿದ್ದೀರಾ ಯಾಕೆ ಮತ್ತೆ ಹೇಳಿದ್ರಿ ಬರಬಾರ್ದು ಅಂತ? ಕಲಬುರ್ಗಿ ಕೋಟೆ ಇದೆಲ್ಲ, ಅದರ ಸುತ್ತ ಇರೋ ಮನೆಗಳಿದು. ಇಲ್ಲೊಂದು ಮನೆಗೆ ಹೋಗ್ತಾ ಇದೀನಿ ನಾನು. ಕನ್ನಡ ನಾವು ಕಲಿಯಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ರೆ ಅದು ಬರೀ ಸಮಾಧಿ. ಆಗೆಲ್ಲ ಬಹಮನಿ ಸುಲ್ತಾನರೆಲ್ಲ ಗೊತ್ತಲ್ವಾ, ಶ್ರೀಮಂತ ಸಮಾಧಿಗಳಂತ ಹೇಳ್ಬೋದು. ಇದಿಲ್ಲ ಅಂತಿದ್ರೆ ಬರೀ ಸಮಾಧಿ ಆಗಿರ್ತಿದ್ರೆ. ವಿಜಯಪುರ ಅಥವಾ ಬಿಜಾಪುರದಲ್ಲಿರೋ ಗೋಲ್ ಗುಂಬಸ್ ಗಿಂತ ದೊಡ್ಡದು ಅಂತ ಹೇಳ್ತಾರೆ. ಏನ್ ಮನೆಗಳು ನೋಡ್ತಾ ಇದೀರಲ್ಲ, ಇದು ಕೋಟೆ ಒಳಗಿರೋ ಮನೆಗಳು. ಸೂಪರ್, ನೀವೊಬ್ರೆ ಕನ್ನಡ ಬರುತ್ತೆ ಅಂತ ಹೇಳಿದ್ದು. ಸದ್ಯಕ್ಕೆ ಕಲಬುರ್ಗಿಯಲ್ಲಿ ಇದ್ದೀನಿ. ಪ್ರತಿಯೊಬ್ರು ಹೇಳೋದು ನೀವು ಕಲಬುರ್ಗಿಗೆ ಹೋದಾಗ ಕೋಟೆ ನೋಡಿ ಅಂತ. ಇಲ್ಲಿ ನೋಡಕ್ಕಂತ ಬಂದಿದ್ದೀನಿ. ಬಟ್ ಏನಾಗಿದೆ ಗೊತ್ತಾ, ಗೇಟ್ ಲಾಕ್ ಇದೆ ಅಂಡ್ ಟೈಮ್ ಎಷ್ಟಾಗಿದೆ? 11 ಗಂಟೆ ಆಗಿದೆ. ಕಾಣ್ತಾ ಇದೆಯಾ? ಸೊ 11 ಗಂಟೆ ಟೈಮು, ಇನ್ನು ಗೇಟ್ ಓಪನ್ ಆಗಿಲ್ಲ. ಯಾವಾಗ ಓಪನ್ ಮಾಡ್ತಾರೆ, ಮತ್ತೆ ಇಲ್ಲಿ ಓಪನ್ ಮಾಡೋರು ಯಾರು ಏನು ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ. ಇದೊಂದೇ ಕೋಟೆ ಅಲ್ಲ, ಇನ್ನು ಬೇರೆ ಬೇರೆ ಕೋಟೆಗಳಿದೆ. ಸೊ ಅಲ್ಲಿ ತನಕ ಅದು ನೋಡ್ಕೊಂಡು ಬರೋಣ, ಆಮೇಲೆ ಮತ್ತೆ ಇಲ್ಲಿ ಬರೋಣ ಅಂತೆ. ಬನ್ನಿ. ಕಲಬುರ್ಗಿ ಕೋಟೆ ನಂತರ ಈಗ ನಾವು ಬಂದಿರೋದು 7 ಸಮಾಧಿಗಳ ಗುಂಪು ನೋಡಕ್ಕೆ. ಅದನ್ನ ಹಫ್ತ್ ಗುಂಬಜ್ ಅಂತ ಹೇಳ್ತಾರೆ, 7 ಗುಂಬಜ್ ಅಂತ ಹೇಳ್ತಾರೆ. ಅದರ ಇತಿಹಾಸ ಇಲ್ಲಿದೆ. ಅಮ್ಮ, ವೆಲ್ಕಮ್ ಟು 7 ಸಮಾಧಿಗಳ ಗುಂಪು. ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಬಂದಿರೋಣ. ನೈಸ್. ಹಾಗಾದ್ರೆ ನಮ್ಮ ಈ ಬ್ಲಾಗ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ದಿದ್ದಾರೆ, ಇದೆಲ್ಲ ಬಹಮನಿ ಸುಲ್ತಾನರಿದ್ರಲ್ಲ ಅವರ ಸಮಾಧಿಗಳಂತೆ. 7 ಸಮಾಧಿಗಳು ಇಲ್ಲಿದೆ. ಆ ಸಮಾಧಿಗಳನ್ನೇ ಗುಂಬಜ್ ಮಾಡಿದ್ದಾರೆ. ಕಲಬುರ್ಗಿಯಲ್ಲಿ ಮತ್ತೊಂದು ನೋಡುವಂತ ಪ್ಲೇಸ್ ಈ 7 ಗುಂಬಜ್ ಅಥವಾ 7 ಸಮಾಧಿಗಳ ಗುಂಪು ಅಂತ ಹೇಳ್ತಾರೆ. ಆ 7 ಸಮಾಧಿಗಳು ಯಾರ್ಯಾರ್ದು, ಪ್ರತಿಯೊಂದು ಗುಂಬಜ್ ಹತ್ರ ಯಾರ್ಯಾರ ಸಮಾಧಿ ಅನ್ನೋ ಬೋರ್ಡ್ ಹಾಕಿದ್ದಾರೆ. ಏನ್ ಗೊತ್ತಾ, ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ರೆ ಅದು ಬರೀ ಸಮಾಧಿ. ಅದನ್ನ ಗುಂಬಜ್ ಮಾಡಿದಾಗ ಅದು ಒಂದ್ ಸ್ವಲ್ಪ ರಾಯಲ್ ಆಗಿ ಕಾಣುತ್ತೆ. ಸೊ ಆಗೆಲ್ಲ ಬಹಮನಿ ಸುಲ್ತಾನರೆಲ್ಲ ಗೊತ್ತಲ್ವಾ, ನೆಕ್ಸ್ಟ್ ಲೆವೆಲ್ ರಾಜ್ಯ ಆಡಳಿತ ಅಥವಾ ರಾಜ್ಯಭಾರವನ್ನ ನಡೆಸಿ ಹೋದವರು. ಅವರು ಸತ್ತ ನಂತರನು ಅವರನ್ನ ನೆನ್ಪು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಗುಂಬಜ್ ಗಳೆಲ್ಲ ಮಾಡಿ ಇಲ್ಲಿ ನಾವು ಬರೋ ಹಾಗೆ ಮಾಡಿದ್ದಾರೆ. ಟೂರಿಸ್ಟ್ ಬಂದ್ ನೋಡೋ ಹಾಗೆ ಆಗಿದೆ. ಇದು ಇಲ್ಲ ಅಂತಿದ್ರೆ ಬರೀ ಸಮಾಧಿ ಆಗಿರ್ತಿದ್ರೆ ಅದನ್ನ ಯಾರು ಅಷ್ಟು ಮೈಂಡ್ ಮಾಡಕ್ ಹೋಗಲ್ಲ. ನೋಡಿ, ಇಲ್ಲೊಂದು ಗುಂಬಜ್ ಇದೆ. ಯಾರ್ದಿದು? ಗಿಯಾಸುದ್ದೀನ್ ಶಾ ಟೋಮ್ ಅಂತ. ಇದು ಒಳಗ್ ನೋಡೋಣ ಬನ್ನಿ. ನೋಡಕ್ ಸಿಗುತ್ತಾ? ಹಾ, ಕಾಣ್ತಾ ಇದೆಯಾ? ಆಕ್ಚುಲಿ ಸಮಾಧಿ ಟೋಮ್. ಅದನ್ನ ಇಷ್ಟು ದೊಡ್ಡ ಗುಂಬಜ್ ಮಾಡಿ ಅಥವಾ ಅಲ್ಲಿ ತೋರಿಸ್ತೀನಿ ನಾನು. ಅಷ್ಟು ದೊಡ್ಡ ಗುಂಬಜ್ ಮಾಡಿ ಅದನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಇವತ್ತು ನಾವು ನೋಡ್ತಾ ಇದೀವಿ. ಆಗಿನ ಟೈಮಲ್ಲಿ ಈ ದಿಲ್ಲಿ ಸುಲ್ತಾನರು, ಬಹಮನಿ ಸುಲ್ತಾನರು ಅವರಲ್ಲಿ ಎಲ್ಲ ಕಾಂಪಿಟೇಷನ್ ಇರ್ತಾ ಇತ್ತು, ನಾವೇನ್ ಕಡಿಮೆ ಅಲ್ಲ ಅಂತ. ಸೊ ಅವ್ರ ಸತ್ತ ನಂತರನು ಅವರ ಇತಿಹಾಸ ಇಲ್ಲಿ ಈ ರೀತಿ ಉಳಿಬೇಕಂದ್ರೆ ಅವ್ರೇನೋ ಒಂದು ಮಾಡ್ಬೇಕಿತ್ತು. ಅದು ಈ ರೀತಿ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ 1, 2, 3, ಇದು 4 ಅಂಡ್ ಇಲ್ಲಿ 5, 6 ಪ್ಲಸ್ 7 ಅಂಡ್ ಇಲ್ಲಿ ಹೊರಗಡೆ ಇದೆ. ಇದು ಯಾರ್ದಂತ ಗೊತ್ತಿಲ್ಲ, ಮೇ ಬಿ ಅವ್ರದ್ದು ಫಾಲೋವರ್ಸ್ ಯಾರಾದ್ರೂ ಇರಬಹುದು. ಡೋಮ್ಸ್ ಎಲ್ಲ ಏನ್ ನೋಡ್ತಾ ಇದ್ದೀರಾ, ಈ ಡೋಮ್ಸ್ಗಳು ವಿಜಯಪುರ ಅಥವಾ ಬಿಜಾಪುರದಲ್ಲಿರೋ ಗೋಲ್ ಗುಂಬಸ್ ಗಿಂತ ದೊಡ್ಡದು ಅಂತ ಹೇಳ್ತಾರೆ. ಅದು ವಿಜಯಪುರ ಮಂದಿ ಹೇಳ್ಬೇಕು, ರಿಯಾಲಿಟಿ ಅವ್ರು ಹೇಳ್ಬೇಕು. ಸೊ ಒಂದು ಲೆಕ್ಕದಲ್ಲಿ ಇದೆಲ್ಲ ರಾಯಲ್ ಟೌನ್ಸ್, ಅಂದ್ರೆ ಒಂಥರ ಐಷಾರಾಮಿ ಅಥವಾ ಶ್ರೀಮಂತ ಸಮಾಧಿಗಳಂತ ಹೇಳ್ಬೋದು. ಸಾಮಾನ್ಯ ಜನರು ಸತ್ರೆ ಒಂದು ಸಮಾಧಿ ಮಾಡಿ ಬಿಡ್ತಾರೆ, ಸ್ವಲ್ಪ ದಿನ ನಂತರ ಆ ಸಮಾಧಿನೂ ಇರಲ್ಲ. ಆದ್ರೆ ಒಬ್ಬ ಶ್ರೀಮಂತ, ಒಬ್ಬ ರಾಜ ಅಥವಾ ದೊಡ್ಡ ವ್ಯಕ್ತಿ ಸತ್ತಾಗ ಅವನ ಸಮಾಧಿಯನ್ನ ಬರೀ ಸಮಾಧಿ ಅನ್ನಲ್ಲ, ಅದನ್ನ ಬೇರೆ ರೀತಿ ಏನಾದ್ರೂ ಹೇಳ್ಬೇಕು, ಅದನ್ನ ಉಳಿಸ್ಬೇಕು ಅನ್ನೋ ಕಾರಣದಿಂದ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಅದರಲ್ಲಿ ಇದು ಒಂದು ಕೂಡ. ಆರ್ಕಿಟೆಕ್ಚರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೀವು ಹೆಚ್ಚಾಗಿ ಇಸ್ಲಾಮಿಕ್ ಮತ್ತು ಪರ್ಷಿಯನ್ ಆರ್ಕಿಟೆಕ್ಚರ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಇರುವಂತ ಡೋರ್ ಕನ್ನಡ ಬರಲ್ವಾ? ಎಲ್ಲಿ ಅವ್ರು ನೀವೆಲ್ಲ ಕರ್ನಾಟಕದವರ? ಕನ್ನಡ ಮಾತಾಡಲ್ಲ? ಕನ್ನಡ ಕಲೀರಿಪ್ಪ, ಕನ್ನಡ ಕಲೀರಿ, ಕರ್ನಾಟಕದವರಲ್ಲ. ಸಾರಿ, ಐ ಡಿಡ್ಂಟ್ ಹಿಯರ್ ಯು. ಇಲ್ಲಿ ಬಂದು ಮಾತಾಡು. यहाँ पे आके बोलो क्या बोल रहे हो? can't speak kannada. You can't speak. स्कूल में नहीं है क्या? स्कूल में सब्जेक्ट था लेकिन सिखाया नहीं, सिर्फ राइटिंग वर्क होता है. सिखाई नहीं, आप खुद सीख लो. अब से हिंदी में रहते हो, ट्राई करो. ओके, हां,
ಕನ್ನಡ ನಾವು ಕಲಿಯಲ್ಲ ಅಂತೆಲ್ಲ ಹೇಳ್ತಿದ್ದಾರೆ, ಅದಕ್ಕೆ ನಿಲ್ಸ್ ಮಾತಾಡಿದೆ. ಯಾಕಂದರೆ ಆ ಮೆಸೇಜ್ ನಾವು ಕೊಡಲೇಬೇಕು. ಸೊ ಈಗಿನ ಈ ಮಕ್ಕಳು ಹೀಗೆ ಬಿಟ್ಟರೆ, ಹೌದು ಕನ್ನಡ ಫಸ್ಟು, ಬೇರೆ ಭಾಷೆಗಳು ಗೊತ್ತಿರಲಿ, ಬಟ್ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಅಷ್ಟೇ. ಗುಂಬಜ್ನ ಡಿಸೈನ್ಸ್ ಇದೆಲ್ಲ ಬಂದ್ಬಿಟ್ಟು ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಆಯಿತಾ. ಸೊ ಆ ಆರ್ಕಿಟೆಕ್ಚರ್ನ ಒಂದು ಆರ್ಟಲ್ಲಿ ತೋರಿಸುವ ಪ್ರಯತ್ನ ಇಲ್ಲಿ ನಡೆದಿದೆ. ಸತ್ತ ಮೇಲೆ ಬರೀ ಅದು ಸಮಾಧಿ ಆಗಬಾರ್ದು, ಅದು ಒಂದು ಕಲೆ ಥರ ಕಾಣಿಸ್ಲಿ ಅಂತಲೂ ಮಾಡಿರ್ಬೋದು. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಹಿಸ್ಟ್ರಿ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಬಾಕಿ ವಿಚಾರ ನಿಮಗೆ ಈ 7 ಗುಂಬಜ್ ಅಥವಾ 10 ಟೋಮ್ಸ್ ಅಂತ ಹೇಳ್ತಾರೆ, ಅಥವಾ 7 ಸಮಾಧಿಗಳ ಗುಂಪು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೆಚ್ಚು ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ, ಏನು ಹೆಸಿಟೇಟ್ ಮಾಡ್ಕೋಬೇಡಿ. ಸೊ ನಾಲೆಡ್ಜ್ ಕಾಮೆಂಟಲ್ಲಿ ಶೇರ್ ಮಾಡಿ. ನಾನೇನಾದರೂ ಹೇಳೋದ್ರಲ್ಲಿ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಿ, ಕ್ರಿಟಿಸೈಸ್ ಮಾಡಿ. ತೆಗ್ದಿರ್ಬೋದಾ ಅಂತ ಹೇಳಿ. ಇನ್ನೂ ಗೇಟ್ ತೆಗ್ದಿಲ್ವಾ? ಅಷ್ಟೇ ಮಾಡೋದು ಇವಾಗ. ಇಲ್ಲ, ಗೇಟ್ ಇನ್ನೂ ಓಪನ್ ಮಾಡಿಲ್ಲ. ಇದು ಯಾಕೆ ಮೇನ್ गेट क्लोज ಮಾಡಿದ್ದಾರೆ? आज अच्छा नहीं आया आज. ऐसे जा सकते हैं क्या? हाँ. अच्छा ठीक है. ನೋಡಿ ಇದು ಕೋಟೆಯ ಎಂಟ್ರೆನ್ಸ್. ನೋಡಿ ಇಲ್ಲಿ ಏನ್ ಮನೆಗಳು ನೋಡ್ತಾ ಇದ್ದೀರಲ್ಲ, ಇದು ಕೋಟೆ ಒಳಗಿರೋ ಮನೆಗಳು ಆಯ್ತಾ. ಓಹೋ ಅಲ್ವಾ? ಹಾ ಹೌದು, ಓ ಕರೆಕ್ಟ್. ಇದು ಆ ಟೈಮಲ್ಲಿ ಮಾರ್ಕೆಟ್ ಇದು. ಸುಮ್ಮನೆ ಅಲ್ಲಿ ಮಾತಾಡ್ಸ್ಕೊಂಡು ಬರ್ತೀನಿ ನಾನು. हाँ ಒಂದು ರೌಂಡ್ ಹೋಗಿ ಬರ್ತೀನಿ. ಅಲ್ಲಿರಿ ನೀವು. ओके दीदी, ये पूरा घर है क्या? पूरा कितने घर है यहाँ पे? ये यहाँ पे कितने घर हैं दीदी? 600 घर है. कितने साल से आप यहाँ पे हैं? बहुत साल से. बहुत साल. अंदाज आप देखो, हमारा 8वां 9वां सिर है. 9ನೇ ಜನರೇಷನ್ ನೀವು? ದಾದಾ ದಾದಿ ಪಡದಾದ ಸೊ ವೈಸಾ ಸಿರಾ ಮಾಡ್ತೆ ಗए ಸರ್ का है. ಇಲ್ಲೇ ಇದ್ದೀರಾ? ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಹಾಯ್. ಓಕೆ ಓಕೆ. ಅಂಡ್ ಇಲ್ಲಿ ಹಾ ಇದಿಷ್ಟು ಮಾತ್ರ ಮನೆಗಳಲ್ವಾ? ಇದಿಷ್ಟು ಮನೆ. ನಿಮ್ಗೆ ಕನ್ನಡ ಬರುತ್ತಲ್ಲ, ಅರ್ಥ ಆಗುತ್ತಾ? ಹಾ ಓಕೆ. ನೋಡಿ ಈ ಕಡೆ ಅದು ಎಂಟ್ರೆನ್ಸ್ ಅಲ್ವಾ? ಅದು ಇನ್ನು ಒಳಗೆ ಮನೆ ಇದೆಯಾ? ಓ, ಇನ್ನು ಆ ಕಡೆನೂ ಮನೆಗಳಿದೆ ಅಂತೆ. ಓಕೆ ಓಕೆ. ಸೊ ಇದೆಲ್ಲ ಮನೆಗಳು. ಇಲ್ಲೇನಿದೆ ನೋಡ್ಕೊಂಡು ಬರೋಣ ತಡೀರಿ. ಹಾಜಿ ಇದರೇ ಕ್ಯಾ? ಯಾರು ಹಾಜಿ ಸಾಬ್ ಅಂದರೆ ಯಾರು? ಹಜರತಾ? ಓ ಏ ಖಿಲ್ಲೆಗೆ ಬಡೆ. ಸೊ ಈ ಏರಿಯಾದ ಒಬ್ಬ ದೊಡ್ಡ ವ್ಯಕ್ತಿ ಅಂತೆ, ಅವರ ಮನೆ ಇಲ್ಲಿದೆ ಅಂತೆ ಆಯಿತಾ. ಇಲ್ಲೆಲ್ಲ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹೀಗಿದೆ ಈ ಕಡೆ ಎಲ್ಲ, ಮೇ ಬಿ ಈ ಕಡೆ ಅನಿಸುತ್ತೆ. ಓಕೆ ನೋಡಿ, ಎನಿವೇಸ್ ನಾವು ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ, ಹೋಗೋಣ, ಅವ್ರಿಗೆ ತೊಂದರೆ ಆಗೋದು ಬೇಡ. ಓಕೆನಾ? ओके ना. हाँ कैसे है जी? अच्छा है जी. आप लोग मतलब एकदम पुराने एरिया में है ना अभी भी? कैसा लगता है आपको? अच्छा लगता है ना. ನೋಡಿ ಆ ಒಂದು ಎಂಟ್ರೆನ್ಸ್ ಇದೆಯಲ್ಲ, ಅದರ ಆಚೆನೂ ಮನೆಗಳಿದೆ ಅಂತೆ. ಸುಮಾರು ಕಿತ್ನಾ ಬೋಲೆ ಆಪ್? 600. ಸುಮಾರು 600. ಓಕೆ, ಸುಮಾರು 9 ಜನರೇಷನ್ ಜನಗಳು ಇಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. सब यहाँ ऐसे किले गए. हाँ हाँ. अभी यहाँ टूरिस्ट आते हैं तो सबसे बात करते हैं. ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾರೆ, ನಿಮಗೆ ಅರ್ಥ ಆಗ್ತಾ ಇದೆಯಾ? ಬಟ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವರು ಮಾತಾಡಲ್ಲ. ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳಿ ಆಯ್ತಾ, ಯಾಕಂದ್ರೆ ಕರ್ನಾಟಕದಲ್ಲಿ ಇದೀವಲ್ಲ ಹಾಗೆ. ಮತ್ತೆ ಈ ಮನೆಗಳು ಯಾವತ್ತು ಮಳೆವೆಲ್ಲ ಬಂದ್ರೆ ಹೇಗಿದೆ? ಅಂದರ ಆತ आपका घर देख सकती मैं? ಚಲೋ ನೋಡೋಣ ಬನ್ನಿ. ಇದು ಒಂದು ಹೋಮ್ ಟೂರ್. ಕಲಬುರ್ಗಿ ಕೋಟೆ ಇದೆಯಲ್ಲ, ಅದರ ಸುತ್ತ ಇರೋ ಮನೆಗಳಿದು. ಇದೊಂದು ಬೀದಿ ಆಯ್ತಾ. ಇಲ್ಲೊಂದು ಮನೆಗೆ ಹೋಗ್ತಾ ಇದ್ದೀನಿ ನಾನು. ಓಕೆ ಅಂತ ಹೇಳಿದ್ರು ಅವರು. ಸೊ ಇವ್ರ ಮನೆಗೆ ಬಂದಿದ್ದೀವಿ. ये आपका घर है? अच्छा. ಎಷ್ಟು ರೂಮ್ ಇದೆ, ಹೇಗೆ? ये 2 है क्या? ಓಕೆ. ಇದೆಲ್ಲ ತುಂಬಾ ಹಳೆ ಬಾಗ್ಲಲ್ವಾ? ಒಳಗ್ ಬರ್ಬೋದಾ? ಓಕೆ. ಇದು ವಾಶ್ರೂಮ್. ಹಾ, ಇದು ಬಾತ್ರೂಮ್ ಆಕ್ಚುಲಿ ಇದು. ಸೊ ಮತ್ತೆ ಇಲ್ಲಿಂದ ಹೀಗಿದೆ. पापा परवागिल्ला. वेरी नाइस. हाँ, यहाँ पे गर्मी रहता है कि आपको कैसा रहता है? नहीं, ठंडा ये रहता है, गर्म होता है, कूलर फैन लगे तो ठंडा रहता है. हाँ, लेकिन ये दीवार ಈ ಗೋಡೆ ಇದೆ ಅಲ್ವಾ, ಈ ಗೋಡೆ ಎಲ್ಲ ಹಳೆ ಗೋಡೆ, ಕಲ್ಲಿಂದು. ಪತ್ತರ ಕಾ ನಾ? ಪತ್ತರ ಕಾ ಹೈ. तो ठंडा रहता है ना? करेक्ट. ಯಾಕಂದ್ರೆ
ಈ ಗೋಡೆಗಳೆಲ್ಲ ಕಲ್ಲಿಂದ ಅಲ್ವಾ, ಸೊ ಹಾಗಾಗಿ ತಂಪಿರುತ್ತೆ. ಅಷ್ಟು ಆಕ್ಚುಲಿ ಕಲಬುರ್ಗಿಯಲ್ಲಿ ತುಂಬಾ ಬಿಸಿಲು, ಬಟ್ ಈ ಕಲ್ಲುಗಳ ಮನೆ ಆಗಿರೋದ್ರಿಂದ ಇವರಿಗೆ ತಕ್ಕ ಮಟ್ಟಿಗೆ ತಂಪಿದೆ. ಇನ್ನು ಎರಡನೇ ರೂಮ್ ನೋಡೋಣ ಬನ್ನಿ. ಸೊ ಇದು ಇವರ ಎರಡನೇ ರೂಮು ಹೀಗಿದೆ ನೋಡಿ. ಹಾ ओके नाइस. ಇದು ನಿಮ್ಮ ಕಿಚನ್ ರೂಮ್. ओके ये सब पहले का ही ना? हाँ पहले के चाहिए, पूरा पहले के चाहिए. ओके पूरा अंदर भी वही है. हाँ पूरा पानी आ जाता है इधर 2 रूम में. हाँ 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 ओके. पानी बारिश में पानी आता है क्या? हाँ पूरा पानी आता. ಈಗ ಹಿಂದ್ಗಡೆ ಏನಿದೆ, ಓ ಹೀಗಿದೆ. ಈ ಕಡೆ ಎಲ್ಲ ಮನೆಗಳೇ ಇದೆ ಅಂತೆ. ಸೊ ಹಿಂಗಿದೆ ನೋಡ್ರಿ. ಓಕೆನಾ, ಬಲ್ಕೀಸ್ ಅವರ ಮನೆ. ಯಾ आपको कोई यहाँ पे आके पूछता है क्या कि जैसे कि आप यहाँ क्यों हो, ऐसा कुछ? नहीं 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 ऐसा कुछ नहीं पूछता. कोई नहीं पूछता? नहीं नहीं अभी तक कोई प्रॉब्लम नहीं कोई नहीं. और आपका रिकॉर्ड सब है? हाँ है. कोई प्रॉब्लम? हाँ कुछ नहीं है ऐसा. कुछ नहीं. ओके ठीक है. ಸೊ ಇವರು ಇಲ್ಲಿ ಲೀಗಲ್ ಆಗಿದ್ದಾರೆ. रोड ही सही नहीं है हमारे पास. अच्छा अच्छा. वो रोड पर गिरना, पावा टूटना, पानी नहीं जाता, बस वो एक ही प्रॉब्लम है. बाकी का कोई प्रॉब्लम नहीं ना. ಸೊ ಅದೇ ಲೀಗಲ್ ಆಗಿ ಅವ್ರು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಸೊ ಖುಷಿ ಆಯ್ತು. ಅಜ್ಜ ಮನೆ ನಿಮ್ದ ಇದು? ಈ ಮನೆ ನಿಮ್ದಾ? ಅಲ್ಲ. ಓಕೆ ಓಕೆ. ಇದೆಲ್ಲ ಕರಿಕಲ್ಲೆ ಅಲ್ವಾ? ಹೌದು ನೋಡಿ, ಇದೆಲ್ಲ ಕರಿಕಲ್ಲು. ಅಂಡ್ ಇಲ್ಲೊಂದು ಮನೆ ಇದೆ, ಈ ಮನೆ ಕೂಡ ಈ ಕರಿಕಲ್ಲಿಂದನೆ ಆಯ್ತಾ. ಅದಕ್ಕೆ ಫೇಮಸ್ ರೀ ಕಲಬುರ್ಗಿ. ಆಕ್ಚುಲಿ ಇತಿಹಾಸ ಇದು. ಆಮೇಲೆ ಈ ಗುಲ್ಬರ್ಗ್ ಅಂತ ಹೆಸರು ಬಂತಲ್ಲ, ಅದು ಇಲ್ಲಿ ಬಂದ ಬಹಮನಿ ಸುಲ್ತಾನರ ಜೊತೆಗೆ ಆ ಹೆಸರು ಬಂತು. ಅದರ ಇತಿಹಾಸನೇ ಬೇರೆ ಇದೆ. ಕೈಸಿ ಅಚ್ಚಿ ಅಚ್ಚಿ ನೀ ಅಚ್ಚಾ ये घर आपका है क्या? ಕನ್ನಡ ಬರುತ್ತಾ? ಸೂಪರ್, ನೀವೊಬ್ರೆ ಕನ್ನಡ ಬರುತ್ತೆ ಅಂತ ಹೇಳಿದ್ದು. ವೆರಿ ನೈಸ್. ಏನ್ ಹೆಸರು ನಿಮ್ದು? ಹೇಗ್ ಗೊತ್ತು ನಿಮಗೆ ಕನ್ನಡ? ಅದು ಕರ್ನಾಟಕದವ್ರು ತಾನೆ, ನಾವು ಕನ್ನಡ ಮಾತಾಡ್ಬೇಕಾಯ್ತಾ? ಕರೆಕ್ಟ್. ಥ್ಯಾಂಕ್ ಯು. ನೋಡಿ ಇವ್ರೊಬ್ಬಿಗೆ ಕನ್ನಡ ಬರೋದು, ಇವ್ರಿಗೆ ಕನ್ನಡ ಕಲಿಸಿ ಆಯ್ತಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡಿ, ಅದು ಜಾಮಿಯಾ ಮಸೀದು, ಕಲಬುರ್ಗಿ ಕೋಟೆ ಸರೌಂಡಿಂಗ್ ಅಲ್ಲಿರೋ ಅಂತ ಮಸೀದಿ. ಅಲ್ಲಿ ಈ ಮನೆಗಳು ನೋಡಕ್ ಸಿಗ್ತಾ ಇದೆ. ಎಷ್ಟು ಮನೆಗಳಿರ್ಬೋದು ಇಲ್ಲಿ ಮೇಡಮ್? ಎಷ್ಟು ಮನೆಗಳಿರ್ಬೋದು? ಇಷ್ಟೇ ಮನೆಗಳು. ಅದು ಎಷ್ಟು ಇರ್ಬೋದು? ಅದು 350. ಹೌದಾ? 350 ಮನೆಗಳಿದೆಯಾ? ಓಕೆ. ಸೊ ರಂಜಾನ್ ಬಕ್ರೀದ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಲ್ಲ? ನಾನು ಒಂದಿನ ಬರ್ತೀನಿ ಆಯ್ತಾ? ನೆಕ್ಸ್ಟ್ ರಂಜಾನ್ ಹಬ್ಬ ಇಲ್ಲ ಬಕ್ರೀದ್ ಹಬ್ಬಕ್ಕೆ ಯಾವತ್ತಾದ್ರೂ ಒಂದಿನ ಇದೇ ಈ ಮನೆಗೆ ಬರ್ತೀನಿ. ಬೈಕಲ್ಲಿ ಬರ್ತೀನಿ ಬೆಂಗಳೂರಿಂದ. ಓಕೆ ಚಲೋ ಬಾಯ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟು ಮೀಟ್ ಯು. ಥ್ಯಾಂಕ್ಸ್ ಕಣ್ರು. ಥ್ಯಾಂಕ್ ಯು. ಕನ್ನಡ ಕಲಿಬೇಕಾಯ್ತಾ? ಓಕೆ ಚಲೋ ಬಾಯ್. ಸೊ ನೋಡಿ, ಇಲ್ಲೆಲ್ಲಾ ಮನೆಗಳು ಈ ರೀತಿ ಇದೆ. ಹೌದು, ನಿಮ್ಮ ಹತ್ರ ಯಾರು ಮಾತಾಡ್ತಿದ್ದಾರೆ? ನೀವು ಟೂರಿಸ್ಟಿಗೆ ಈ ರೀತಿ ಎಲ್ಲ ಬಂದು ಮನೆಯಲ್ಲಿ ನೀರ್ ಕೇಳಿದೀವಿ, ಕುಡ್ದಿದೀವಿ, ಬಂದಿದೀವಿ. ಮತ್ತೆ ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇಲ್ಲಪ್ಪ, ನಾವು ನಿಧಾನವಾಗಿ ಕೇಳ್ತಾ ಇದೀವಿ. ನೀವು ಹೇಳಿದಿ ಇಲ್ಲಿ ಬರಬೇಡಿ ಅಂತ. ಇನ್ ನಿಮ್ದ ಬರಬೇಡಿ ಅಂತ ಹೇಳಕ್ಕೆ? ಪಬ್ಲಿಕ್ ಪ್ಲೇಸ್ ಇದು. ನಿಮ್ಮ ಮನೆ ಎಲ್ಲಿ? ಇದು ಇವ್ರ ಮನೆನಪ್ಪ. ಟೂರಿಸ್ಟಿಗೆ ನೀರ್ ಕೊಡಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ? ನೀರ್ ಕೊಡಲ್ವಾ ನೀವು ಟೂರಿಸ್ಟಿಗೆ? ಮತ್ತೆ ಇಷ್ಟು ಮಾತಾಡ್ತಿದ್ದೀರಾ? ಹಾ ಮತ್ತೆ ಯಾಕೆ ಮತ್ತೆ ಹೇಳಿದ್ರಿ ಬರಬಾರ್ದು ಅಂತ? ನಿಮ್ ಮನೆಗ್ ಬಂದ್ರೆ ನೀವ್ ಹೇಳ್ರಿ, ಅವ್ರ ಮನೆಗೆ ಹೋಗಿ ನೀರ್ ಕುಡ್ಕೊಂಡ್ ಬಂದಿದ್ದೀನಿ ನಾನು. ಯಾಕೆ ಬೇರೆ? ನೀವು ಈ ಫಸ್ಟ್ ಹೇಳಿದ್ರಿ ಇಲ್ಲಿ ಬರ್ಲೇಬಾರ್ದು ನೀವು ಅಂತ. ಅದನ್ನ ಕೇಳಕ್ ನೀವ್ ಯಾರು ಅಂತ ನಾನ್ ಕೇಳ್ತಾ ಇದ್ದೀನಿ. ಇಲ್ಲಿ ಬರಬಾರ್ದು, ಟೂರಿಸ್ಟ್ ಪ್ಲೇಸ್ ಇದು ಅಲ್ವಾ? ಅದಕ್ಕೆ ಇಷ್ಟೊತ್ತು ವಿಡಿಯೋ ಮಾಡಿದ್ದು, ನೀವು ದಾರಿಗೆ ಬರ್ಲಿ ಅಂತ. ಹೋಗೋಣ ನಡೀರಿ. ಕಲಬುರ್ಗಿ ಕೋಟೆ ಆ ಕಾಲದ ಬಹಮನಿ ಸುಲ್ತಾನರ ರಾಜಧಾನಿ. ಇದು ಕ್ಯಾಪಿಟಲ್ ಆಗಿ ಶುರು ಮಾಡಿದಂತ ಜಾಗ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೆ. ಕಲಬುರ್ಗಿ ಕೋಟೆ ಇದೆಯಲ್ಲ, ಅದರ ಎದುರುಗಡೆ ಒಂದು ಚಿಕ್ಕ ಅಂಗಡಿ ಇದೆ. ಈ ಅಂಗಡಿ ಸ್ವಲ್ಪ ವಿಶೇಷ ಅನ್ಸುತ್ತೆ. ಯಾಕೆ ಹೇಳಿ? ಅಂಗಡಿ ಫುಲ್ ಕಟ್ಟಿರೋದು ಕಲ್ಲಲ್ಲಿ. ಇಲ್ಲಿ ಕೇಳ್ತಾ ಇದೀವಿ ಯಾಕೆ ಕೋಟೆ ಮುಚ್ಚಿದೆ ಅಥವಾ ಟೈಮಿಂಗ್ಸ್ ಇಲ್ವಾ ಅಂತ. ನಾನು ಫಸ್ಟ್ ಡೇ ಬಂದಲ್ಲ ಕಲಬುರ್ಗಿಗೆ, ಅವಾಗ ಓಪನ್ ಇತ್ತು. ಆಮೇಲೆ ಎರಡನೇ ಸಲ ನಮ್ಮ ಹೋಸ್ಟ್ ಜೊತೆ ಬಂದೆ, ಇನ್ನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ, ತಿಳ್ಕೊಳ್ಳೋಣ ಅಂತ. ನಿನ್ನೆ ಕ್ಲೋಸ್, ಇವತ್ತು ಕ್ಲೋಸ್ ಇದೆ. ಏನು ರೀಸನ್ ಪ್ರಾಪರ್ ಆಗಿ ಹೇಳ್ತಾ ಇಲ್ಲ, ಯಾರಂತಾನು ಇವರಿಗೂ ಗೊತ್ತಿಲ್ಲ. ಸೊ ಒಂದು ಕ್ಲಾರಿಟಿ ಇಲ್ಲ. ಇದು ಆಕ್ಚುಲಿ ಪಬ್ಲಿಕ್ ಪ್ಲೇಸ್, ಟೂರಿಸ್ಟ್ ಪ್ಲೇಸ್ ಈ ರೀತಿ ಇರಬಾರ್ದು. ಸೊ ಬರ್ಬೇಕು ಇಲ್ಲಿ ಜನ ನೋಡ್ಬೇಕು. ಬಟ್ ಕಲಬುರ್ಗಿಯಲ್ಲಿ ಸ್ವಲ್ಪ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ನೋಡಿ ಕಲಬುರ್ಗಿನ ಲೋಕಲ್ ಏನು ಅಂತ. ಅಲ್ಲಿ ಕಾಣ್ತಾ ಇದೆಲ್ಲ ಅದು ಜಾಮಿಯಾ ಮಸೀದ್.
ಎಕ್ಸಾಕ್ಟ್ ಈ ಕಲಬುರ್ಗಿ ಕೋಟೆ ಹಿಂದ್ಗಡೆನೇ ಇದೆ. ಜಾಮಿಯಾ ಮಸೀದ್. ಹೌದು ರೀ, ಇದು ತುಂಬಾನೇ ದೊಡ್ಡದಿದೆ. ಅಲ್ಲಿ ಒಂದಷ್ಟು ಜನ ನಮಾಜ್ ಮಾಡ್ತಿದ್ದಾರೆ. ಆಮೇಲೆ ಬಾಕಿ ಪ್ಲೇಸ್ ಎಲ್ಲ ಇಲ್ಲಿ ಸುತ್ತ ಹೀಗಿದೆ. ಪರವಾಗಿಲ್ಲ, ನೀಟಾಗಿ ಇಟ್ಟಿದ್ದಾರೆ ಅಲ್ವಾ? ಹೌದು, ಎಲ್ಲ ಪ್ಲೇಸ್ನು ಇಷ್ಟೇ ನೀಟಾಗಿ ಇಟ್ಕೊಂಡ್ರೆ ನಮ್ಮ ಇಂಡಿಯಾ ಎಷ್ಟು ಚೆನ್ನಾಗಿರುತ್ತೆ. ಇವಾಗಲೂ ಕೂಡ ಅಲ್ಲಿ ನಮಾಜ್ ಮಾಡ್ತಾರೆ, ಬೇರೆ ಬೇರೆ ಮುಸ್ಲಿಂ ಆಚರಣೆ ಏನಿದೆ ಅದನ್ನೆಲ್ಲ ಅಲ್ಲಿ ಮಾಡ್ಕೊತಾರೆ. ಸೊ ಇದು ಈ ಮಸೀದಿದ ಕತೆ. ಓಕೆನಾ? ನಮ್ಮ ಹೋಸ್ಟು ಕಲಬುರ್ಗಿಯಲ್ಲೇ ಇದ್ದು ಅವ್ರು ನೋಡಿಲ್ಲ. ಸೊ ಅವ್ರ ಜೊತೆ ಮತ್ತೆ ಬಂದು ನೋಡೋಣ ಅಂತ ಅಂದ್ಕೊಂಡೆ. ಬಟ್ 2 ದಿನದಿಂದ ಆ ಒಂದು ಅವಕಾಶ ಸಿಗ್ತಾ ಇಲ್ಲ. ಇಲ್ಲಿರೋರು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ, ಕಾರಣ ಇಲ್ಲ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ. ಸೊ ಈ ರೀತಿ ಇಲ್ಲಿನ ಸನ್ನಿವೇಶ ಅಥವಾ ಇಲ್ಲಿನ ಪರಿಸ್ಥಿತಿ ಇದೆ. ಓಕೆನಾ?